ಹಲೋ ಹಾಯ್ ನಮಸ್ತೆ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ರಕ್ಷಿತಾ ಅಶ್ವಿತ್. ಸಂಡೇ ಅಂದರೆ ಏನು ಮಾಡ್ತೀವಿ ಹೇಳಿ? ತಡವಾಗಿ ಎದ್ದೇಳೋದು, ಮೂವಿ ನೋಡೋದು, ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದು. ಇಲ್ಲ ಅಂದರೆ ಇವತ್ತು ರೆಸ್ಟ್ ರೆಡಿ ಅಂತ ಹೇಳ್ಕೊಂಡು ದಿನ ಕಳೆಯೋದಲ್ವಾ? ಆದರೆ ಈ ಸಲ ನಮ್ಮ ಸಂಡೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾನು, ನನ್ನ ಯಜಮಾನ್ರು ಮತ್ತು ನನ್ನ ಮುದ್ದು ತರಲೆ ಅಳಿಯ ನಾವೆಲ್ಲ ಸೇರಿ ಓದೋದು ನಮ್ಮ ಪುಟಾಣಿ ಗಾರ್ಡನ್ಗೆ. ಸುಮ್ಮನೆ ವಾಕಿಂಗ್ ಓದೋದಲ್ಲಪ್ಪ, ಕೈಯಲ್ಲಿ ಕತ್ತಿ, ಬ್ಯಾಗ್, ಫುಲ್ ಎಕ್ಸೈಟ್ಮೆಂಟಿನ ಜೊತೆ ಹೋದ್ವಿ. ನಿಜ ಹೇಳಬೇಕಂದ್ರೆ ಕೆಲವು ಸರಿ ಈ ಮೊಬೈಲ್ ಲೈಫ್ ತುಂಬ ಬೇಜಾರಾಗ್ಬಿಡುತ್ತೆ. ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಟೈಮ್ ಹೋಗುತ್ತೋ, ಕಣ್ಣು ಸ್ಟ್ರೈನ್ ಆಗುತ್ತೆ, ಮನಸ್ಸು ಸ್ಟ್ರೆಸ್ ಆಗುತ್ತೆ. ಅದಕ್ಕೆ ಈ ಸಲ ಡಿಸೈಡ್ ಮಾಡಿದ್ವಿ ಈ ಸಂಡೇನ ಫುಲ್ ಎಂಜಾಯ್ ಮಾಡೋ ವಿತ್ ನೇಚರ್ ಜೊತೆ ಅಂತ. ನನಗೆ ಚಿಕ್ಕ ವಯಸ್ಸಿಂದಲೇ ಗಿಡ, ಮರ, ಹೂ, ಹಣ್ಣು, ಪ್ರಾಣಿ, ಪಕ್ಷಿ ಅಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಬೆಳೆದದ್ದು ಹಳ್ಳಿ ವಾತಾವರಣದಲ್ಲಿ. ಅದಕ್ಕೆ ಈಗಲೂ ಮಣ್ಣು ವಾಸನೆ, ತೋಟ, ಮಳೆ, ಮರಗಳಂದರೆ ನನಗೆ ಫುಲ್ ಖುಷಿ. ಸೊ ಗಾರ್ಡನ್ಗೆ ಹೋದ್ಮೇಲೆ ಮೊದಲು ಕಂಡಿದ್ದು ಈ ಹಣ್ಣು. ಇದು ಗ್ರೀನ್ ಇದ್ದಾಗ ಇದನ್ನು ತಿನ್ನೋಕ್ಕಾಗಲ್ಲ, ಇದು ಎಲ್ಲೋ ಆದಮೇಲೆ ಮಾತ್ರ ಇದನ್ನು ತಿನ್ಬೋದು. ಒಳಗೆ ಸಣ್ಣ ಸಣ್ಣ ಬೀಜ, ಟೇಸ್ಟ್ ಮಾತ್ರ ಸೂಪರ್. ನಾನು ಮತ್ತು ನನ್ನ ಹಳೆ ಇದಕ್ಕೋಸ್ಕರ ಜಗಳ ಮಾಡ್ತಿದ್ವಿ. ನಾನು ಅವನ ಜೊತೆ ಚಿಕ್ಕ ಮಗು ಥರ ಜಗಳ ಆಡಿ ತಿಂತಿದ್ವಿ. ಅವನಿಗಂತೂ ಈ ಹಣ್ಣಂತೂ ಫೇವ್ರೇಟ್. ಆಮೇಲೆ ಬಂದಿದ್ದು ಲಕ್ಷ್ಮಣ ಫಲ. ಇದು ನೋಡೋಕೆ ಸ್ವಲ್ಪ ಹಲಸಿನ ಹಣ್ಣಿನ ಚಿಕ್ಕ ವರ್ಷನ್ ಥರ ಇರುತ್ತೆ. ಒಳಗೆ ಸೀತಾಫಲ ಥರ ಬೀಜ. ಟೇಸ್ಟ್ ಅಂದರೆ ಸಿಹಿ ಮತ್ತು ಹುಳಿಯ ಮಿಕ್ಸ್. ಹೆಲ್ತಿಗೂ ತುಂಬ ಒಳ್ಳೆಯದು. ಮಾರ್ಕೆಟಲ್ಲಿ ಕೂಡ ಚೆನ್ನಾಗಿ ರೇಟ್ ಇರುತ್ತೆ. ಇನ್ನು ಮರಕ್ಕೆ ಹತ್ತಿ ಹಣ್ಣು ಕೊಯ್ಯೋದಂದರೆ ಅಯ್ಯೋ, ಆ ಖುಷಿನೇ ಬೇರೆ ಲೆವೆಲ್. ಸಿಟಿಯಲ್ಲಿ ಸಿಗದ ಈ ಒಂದು ಚಿಕ್ಕ ಸಂತೋಷ ಇಲ್ಲಿ ಸಿಗುತ್ತೆ. ಇನ್ನೊಂದು ಗಿಡ ತೋರಿಸ್ತೀನಿ. ಇದು ನಾವು ತುಳುವಲ್ಲಿ ಅಂಬಡೆ ಅಂತ ಕರಿತೀವಿ. ನಿಜ ಹೇಳಬೇಕಾದ್ರೆ ಕನ್ನಡದಲ್ಲಿ ಏನಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇದು ಹೈಬ್ರಿಡ್ ಗಿಡ. ಸೊ ಇದು ಚಿಕ್ಕ ವಯಸ್ಸಲ್ಲಿ ಇದಕ್ಕೆ ಏನು ತುಂಬ ಅಂಬಡೆ ಆಗ್ತದೆ. ನ್ಯಾಚುರಲ್ ಆಗಿ ಸಿಗಬೇಕಾದ್ರೆ ಮರಕ್ಕೆ ತುಂಬ ವರ್ಷ ಆಗಬೇಕು, ಅಂದರೆ ತುಂಬ ಎತ್ತರ ಬೆಳೀತದೆ ಇದು, ಆಗ ಸಿಗೋದು. ಇದು ಹೈಬ್ರಿಡ್ ಗಿಡ ಆದ್ದರಿಂದ ಸಣ್ಣ ವಯಸ್ಸಲ್ಲೇ ಸಿಗುತ್ತೆ. ಆ್ಯಂಡ್ ಇದು ಹಣ್ಣಾಗುವಾಗ ಇದು ಯೆಲ್ಲೋ ಪ್ಲಸ್ ಬ್ರೌನ್ ಕಲರಲ್ಲೇ ಇರುತ್ತೆ. ಇದು ಹಣ್ಣು ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ. ಇನ್ನು ಇದು ಕಾಯಿ ಇರುವಾಗ ಇದನ್ನು ಚಟ್ನಿ, ಸಾಂಬಾರು, ಉಪ್ಪಿನಕಾಯಿ ಮಾಡಿದರೆ ಟೇಸ್ಟ್ ಮಾತ್ರ ಸ್ವರ್ಗ. ಇಲ್ಲಿ ನೋಡಿ, ಇದು ನೋಡೋಕೆ ಹೇಗಿದೆ? ಮುಸುಂಬಿ ಥರ ಇದೆ. ಒಂದು ರೇಂಜಲ್ಲಿ ದೊಡ್ಡ ಮುಸುಂಬಿ ಥರ ಇದೆ. ನಾನು ಹಾಗೆ ಅಂದ್ಕೊಂಡೆ, ಬಟ್ ಇದು ಮುಸುಂಬಿ ಅಲ್ಲ. ಇದರ ಹೆಸರು ತುಳುವಲ್ಲಿ ಮಾಫಲ ಅಂತ. ಇದೇನೆಂದರೆ ಇದು ಗಣಪತಿಗೆ ತುಂಬ ಪ್ರಿಯವಾದ ಹಣ್ಣಂತೆ ಈ ಮಾಫಲ ಅನ್ನೋದು. ಆ್ಯಂಡ್ ಇದು ಒಳಗೆ ಪಪ್ಪಾಯಿ ಥರ ಇರುತ್ತೆ ಅಂತ ನಾನು ಕೇಳಿದ್ದೇನೆ. ಇದು ಕೂಡ ಹೆಲ್ತಿಗೆಲ್ಲ, ಈ ಎಲ್ಲ ಫ್ರೂಟ್ಸ್ ನಾನು ಹೇಳ್ತಿರೋದು ಹೆಲ್ತಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಇದು ನಾರ್ಮಲ್ ಆಗಿ ಬೇರೆ ಕಡೆ ಸಿಗಲ್ಲ. ಆ್ಯಂಡ್ ಇವತ್ತಿನ ಲಾಸ್ಟ್ ಹಣ್ಣು ಅಂತ ಹೇಳ್ಬೋದು. ಈ ಹಣ್ಣು ಮೇ ಬಿ ಎಲ್ರಿಗೂ ಗೊತ್ತಾಗುತ್ತೆ. ಏನಿದು? ಚಾಕ್ಲೇಟ್ ಹಣ್ಣು ಅಂತಲೇ ಹೇಳ್ಬೋದು. ಚಾಕ್ಲೇಟ್ ಫ್ರೂಟು. ನಾವು ತುಳುವಲ್ಲಿ ಕೊಕ್ಕ ಅಂತ ಕರಿತೀವಿ. ಇದರ ಬೀಜದಿಂದ ಏನು ಮಾಡ್ತಾರೆ? ಚಾಕ್ಲೇಟ್ ಮಾಡ್ತಾರೆ. ಏನಂದರೆ ಇದರ ಬೀಜವನ್ನು ಒಣಗಿಸಿ ಚಾಕ್ಲೇಟ್ ಮಾಡ್ತಾರೆ. ಇದರ ಒಳಗಿರೋ ವೈಟ್ ಭಾಗ ಮಾತ್ರ ನಮಗೆ ತಿನ್ನೋಕ್ಕಾಗುತ್ತೆ. ಅದು ಮಾತ್ರ ಸೂಪರ್ ಟೇಸ್ಟ್ ಆಗಿರುತ್ತೆ. ಒಂಥರ ಸ್ವೀಟ್ ಆ್ಯಂಡ್ ಹುಳಿ ಮಿಕ್ಸ್ ಆಗಿರುತ್ತೆ. ಹೀಗೆ ಸಿಂಪಲ್ ಆಗಿ ಶುರುವಾದ ನಮ್ಮ ಸಂಡೇ ಕೊನೆಗೆ ತುಂಬ ಮೆಮೊರೇಬಲ್ ಆಗಿತ್ತು. ಇವಿಷ್ಟು ನಮ್ಮ ಗಾರ್ಡನಲ್ಲಿದ್ದು ತುಂಬ ರೇರ್ ಆಗಿರೋ ಹಣ್ಣುಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಓನ್ಲಿ ಒಂದು 5 ಬಗ್ಗೆ ಹೇಳ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಸಿಂಪಲ್ ಆಗಿ ಶುರುವಾದ ನಮ್ಮ ಸಂಡೇ ಕೊನೆಗೂ ತುಂಬ ಮೆಮೊರೇಬಲ್ ಆಯಿತು. ಆ್ಯಂಡ್ ನನಗೂ ಕೆಲವೊಂದರ ಬಗ್ಗೆ ನಾಲೆಜ್ ಸಿಕ್ತು. ನಿಜ ಹೇಳ್ತೀನಿ, ಒಮ್ಮೆ ಫೋನ್ ಸೈಡ್ ಇಟ್ಟು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಒಂದು ಮರ ಟಚ್ ಮಾಡಿ ನೋಡಿ, ಸ್ವಲ್ಪ ಸಮಯ ಮೌನ ಕೂತ್ಕೊಳ್ಳಿ, ಮನಸ್ಸೇ ರಿಫ್ರೆಶ್ ಆಗುತ್ತೆ. ಯಾಕಂದರೆ ಜನರು ಕೆಲವು ಸರಿ ನಮ್ಮ ಜೊತೆ ಇರಲ್ಲ, ಆದರೆ ನೇಚರ್ ಮಾತ್ರ ಯಾವತ್ತೂ ನಮ್ಮನ್ನು ಖಾಲಿ ಕೈಯಲ್ಲಿ ಕಲಿಸೋದಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೀವು ಕೂಡ ಒಮ್ಮೆ ನೇಚರ್ ಜೊತೆ ಕನೆಕ್ಟ್ ಆಗಿ ಖುಷಿಯಾಗಿರಿ. ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.